ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. QPL ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು. ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ದಿನನಿತ್ಯದ ರೋಟೀನ್ ಬೇರೆ ರೀತಿ ಇರುತ್ತೆ. ಇವತ್ತು ಸೆಲೆಬ್ರಿಟಿಗಳು, ನೀವು ಸಹ ಕ್ರಿಕೆಟ್ ಆಡಿದ್ರಿ, ಹೇಗನ್ನಿಸ್ತು? ಚಲನಚಿತ್ರ ರಂಗದಲ್ಲಿರ್ತಕ್ಕಂಥವರು, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇವತ್ತು ಪ್ರೀಮಿಯರ್ ಲೀಗ್ ಇವತ್ತು ಇಟ್ಟಿದ್ದಾರೆ. ಸುಮಾರು 8-10 ಟೀಮ್ ಬಂದಿದೆ. ಅವರು ಕಾರ್ಯ ಒತ್ತಡದ ಮಧ್ಯೆ ಈ ಥರ ಅವಾಗವಾಗ ಟೂರ್ನಮೆಂಟ್ಗಳು ಮಾಡಿದ್ರೆ ಅವ್ರಿಗೂ ಅವತ್ತು ಸಂತೋಷ ಆಗುತ್ತೆ, ಮತ್ತು ಚಟುವಟಿಕೆಯಿಂದ ಇರೋದಕ್ಕೂ ಕೂಡ ಸಹಾಯ ಆಗುತ್ತೆ. ನೀವು ಸಹ ಒಂದು ಕ್ರಿಕೆಟ್ ಆಡೋ ಮೂಲಕ ಚಾಲನೆಯನ್ನ ಕೊಟ್ರಿ. ನಿಮ್ಮ ಒಂದು ಮೆಲುಕು ಹಾಕೋದಾದ್ರೆ ದಿನಗಳು ಅಂದ್ರೆ ಆವಾಗ್ಲೂ ಸಹ ಕ್ರಿಕೆಟ್ ಆಡ್ತಾ ಇದ್ರೆ ಹೇಗೆ? ಒಂದು 55 ವರ್ಷದಿಂದ ಆಡ್ತಾನೆ ಇದ್ದೀನಿ ಕ್ರಿಕೆಟ್. ಈಗಲೂ ಆಡ್ತೀನಿ. ಈಗ ಮಂಡಿ ನೋವು ಇರೋದ್ರಿಂದ ಜಾಸ್ತಿ ಆಡೋದಿಲ್ಲ. ನಿಮಗೆ ಯಾವ ಟೀಮ್ ಅಲ್ಲಿ ತುಂಬಾ ಆತ್ಮೀಯರು ಇದ್ದಾರೆ ಸರ್ ಈಗ ಆಡಿರುವಂತದ್ದು? ಈಗ ನನಗೆ ಎಷ್ಟು ಪರಿಚಯ ಇಲ್ಲ. ನಮ್ಮ ಶಣಯ್ಯವ್ರು ಕರೆದಿದ್ರು, ಬಂದಿದ್ದೀನಿ. ಸರ್, ಈಗ ಸದ್ಯಕ್ಕೆ ಚಿತ್ರರಂಗದಲ್ಲಿ ಆಗು ಹೋಗುಗಳನ್ನು ನೀವು ಸಹ ಗಮನಿಸ್ತಾ ಇರ್ತೀರಾ. ಸೊ ಆ ಒಂದು ಸ್ಥಿತಿ ಗತಿ ಸದ್ಯಕ್ಕೆ ನಮ್ಮಲ್ಲಿ ಏನೋ ಬೇರೆ ರೀತಿ ಆಗಿರುವಂತದ್ದು, ನಿಮ್ಮ ರಿಯಾಕ್ಷನ್ ಏನು? ಹಿಂದೆಗೆ ಈಗ ಕಂಪೇರ್ ಮಾಡಿದ್ರೆ, ಹಿಂದೆ ಪುಟ್ಟಣ್ಣ ಕಣಗಾಲ್ ಅವರು ದೊಡ್ಡ ದೊಡ್ಡ ನಿರ್ದೇಶಕರು ಇರ್ತಿದ್ರು, ದೊಡ್ಡ ದೊಡ್ಡ ನಟರು ಇರ್ತಿದ್ರು, ರಾಜ್ಕುಮಾರ್ ತರ ನಟರು. ಮತ್ತು ಆಗ ಚಲನಚಿತ್ರ ಒಂದು ಕತೆಗೆ ಹೆಚ್ಚು ಪ್ರಾಮುಖ್ಯತೆ ಇರ್ತಿತ್ತು. ಕತೆ, ಅದೇ ರೀತಿ ಡೈಲಾಗ್ಸು, ಹಾಡುಗಳು ಎಲ್ಲ ಮೆಲ್ಕಾಕೋ ರೀತಿ ಇರ್ತಿತ್ತು. ನಮ್ಮ ಕನ್ನಡ ಅಂತಲ್ಲ, ತೆಲುಗು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು. ಈಗ ವಾತಾವರಣ ಬದಲಾವಣೆ ಆಗಿದೆ. ಈಗ ಜನರ ಯಾವ ರೀತಿ ಅಭಿರುಚಿ ಇರುತ್ತೋ ಅದೇ ರೀತಿ ಸಿನಿಮಾಗಳು ಕೂಡ ಬರ್ತಾ ಇದೆ. ಹಳೇದೇ ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ಲ. ಸ್ಟಾರ್ ಹೀರೋಗಳಿದ್ರೆ ಮಾತ್ರ ನಾವು ಥಿಯೇಟರ್ಗೆ ಬರ್ತೀವಿ ಅನ್ನುವಂಥದ್ದು ಒಂದು ಪ್ರೇಕ್ಷಕರ ಮನಸ್ಥಿತಿಗೆ ಬಂದಿದೆ. ಜೊತೆಗೆ ಈಗ ದರ್ಶನ್ ಅವರು ಸಹ ಜೈಲಲ್ಲಿ ಇರುವಂತದ್ದು, ಅವರ ಅಭಿಮಾನಿಗಳಿಗೂ ಬೇಸರ ಆಗಿರುವಂತದ್ದು. ನಿಮ್ಮ ರಿಯಾಕ್ಷನ್? ಏನ್ ಮಾಡಕ್ಕಾಗತ್ತೆ ಅಲ್ವಾ? ಏನು ಮಾಡಕ್ಕಾಗಲ್ಲ. ಅವರ ಅಭಿಮಾನಿಗಳಿಗೆ ಸದ್ಯಕ್ಕೆ ಶಾಂತಿ ರೀತಿಯಿಂದ ವರ್ತಿಸ್ತಾ ಇಲ್ಲ. ಏನಾದ್ರೂ ನಿಮ್ಮ ಕಡೆಯಿಂದ ಕಿವಿ ಮಾತು? ಕಾನೂನಿಗಿಂತಲೂ ದೊಡ್ಡವ್ರು ಯಾರೂ ಇಲ್ಲ ಅಲ್ವಾ? ಎಲ್ಲರೂ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸರ್. ಇದೆಷ್ಟು ಸಚಿವ ರಾಮಲಿಂಗ ರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರ ಜೊತೆ ಕೀರ್ತಿ ಪಾಚಲ್, ವಿಸ್ತಾರಣೆ ಬೆಂಗಳೂರು. QPL ಕ್ವೀನ್ಸ್ ಪ್ರೀಮಿಯರ್ ಲೀಗ್ಗೆ ಅದ್ದೂರಿಯಾಗಿ ಚಾಲನೆ ಕೊಟ್ಟಿದ್ದಾರೆ ನಮ್ಮ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು. ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಿಮ್ಮ ದಿನನಿತ್ಯದ ರೋಟೀನ್ ಬೇರೆ ರೀತಿ ಇರುತ್ತೆ. ಇವತ್ತು ಸೆಲೆಬ್ರಿಟಿಗಳು, ನೀವು ಸಹ ಕ್ರಿಕೆಟ್ ಆಡಿದ್ರಿ, ಹೇಗನ್ನಿಸ್ತು? ಚಲನಚಿತ್ರ ರಂಗದಲ್ಲಿರ್ತಕ್ಕಂಥವರು, ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇವತ್ತು ಪ್ರೀಮಿಯರ್ ಲೀಗ್ ಇವತ್ತು ಇಟ್ಟಿದ್ದಾರೆ. ಸುಮಾರು 8-10 ಟೀಮ್ ಬಂದಿದೆ. ಅವರು ಕಾರ್ಯ ಒತ್ತಡದ ಮಧ್ಯೆ ಈ ಥರ ಅವಾಗವಾಗ ಟೂರ್ನಮೆಂಟ್ಗಳು ಮಾಡಿದ್ರೆ ಅವ್ರಿಗೂ ಅವತ್ತು ಸಂತೋಷ ಆಗುತ್ತೆ, ಮತ್ತು ಚಟುವಟಿಕೆಯಿಂದ ಇರೋದಕ್ಕೂ ಕೂಡ ಸಹಾಯ ಆಗುತ್ತೆ. ನೀವು ಸಹ ಒಂದು ಕ್ರಿಕೆಟ್ ಆಡೋ ಮೂಲಕ ಚಾಲನೆಯನ್ನ ಕೊಟ್ರಿ. ನಿಮ್ಮ ಒಂದು ಮೆಲುಕು ಹಾಕೋದಾದ್ರೆ ದಿನಗಳು ಅಂದ್ರೆ ಆವಾಗ್ಲೂ ಸಹ ಕ್ರಿಕೆಟ್ ಆಡ್ತಾ ಇದ್ರೆ ಹೇಗೆ? ಒಂದು 55 ವರ್ಷದಿಂದ ಆಡ್ತಾನೆ ಇದ್ದೀನಿ ಕ್ರಿಕೆಟ್. ಈಗಲೂ ಆಡ್ತೀನಿ. ಈಗ ಮಂಡಿ ನೋವು ಇರೋದ್ರಿಂದ ಜಾಸ್ತಿ ಆಡೋದಿಲ್ಲ. ನಿಮಗೆ ಯಾವ ಟೀಮ್ ಅಲ್ಲಿ ತುಂಬಾ ಆತ್ಮೀಯರು ಇದ್ದಾರೆ ಸರ್ ಈಗ ಆಡಿರುವಂತದ್ದು? ಈಗ ನನಗೆ ಎಷ್ಟು ಪರಿಚಯ ಇಲ್ಲ. ನಮ್ಮ ಶಣಯ್ಯವ್ರು ಕರೆದಿದ್ರು, ಬಂದಿದ್ದೀನಿ. ಸರ್, ಈಗ ಸದ್ಯಕ್ಕೆ ಚಿತ್ರರಂಗದಲ್ಲಿ ಆಗು ಹೋಗುಗಳನ್ನು ನೀವು ಸಹ ಗಮನಿಸ್ತಾ ಇರ್ತೀರಾ. ಸೊ ಆ ಒಂದು ಸ್ಥಿತಿ ಗತಿ ಸದ್ಯಕ್ಕೆ ನಮ್ಮಲ್ಲಿ ಏನೋ ಬೇರೆ ರೀತಿ ಆಗಿರುವಂತದ್ದು, ನಿಮ್ಮ ರಿಯಾಕ್ಷನ್ ಏನು? ಹಿಂದೆಗೆ ಈಗ ಕಂಪೇರ್ ಮಾಡಿದ್ರೆ, ಹಿಂದೆ ಪುಟ್ಟಣ್ಣ ಕಣಗಾಲ್ ಅವರು ದೊಡ್ಡ ದೊಡ್ಡ ನಿರ್ದೇಶಕರು ಇರ್ತಿದ್ರು, ದೊಡ್ಡ ದೊಡ್ಡ ನಟರು ಇರ್ತಿದ್ರು, ರಾಜ್ಕುಮಾರ್ ತರ ನಟರು. ಮತ್ತು ಆಗ ಚಲನಚಿತ್ರ ಒಂದು ಕತೆಗೆ ಹೆಚ್ಚು ಪ್ರಾಮುಖ್ಯತೆ ಇರ್ತಿತ್ತು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕತೆ, ಅದೇ ರೀತಿ ಡೈಲಾಗ್ಸು, ಹಾಡುಗಳು ಎಲ್ಲ ಮೆಲ್ಕಾಕೋ ರೀತಿ ಇರ್ತಿತ್ತು. ನಮ್ಮ ಕನ್ನಡ ಅಂತಲ್ಲ, ತೆಲುಗು, ಮಲಯಾಳಂ ಇರ್ಬೋದು, ಹಿಂದಿ ಇರ್ಬೋದು. ಈಗ ವಾತಾವರಣ ಬದಲಾವಣೆ ಆಗಿದೆ. ಈಗ ಜನರ ಯಾವ ರೀತಿ ಅಭಿರುಚಿ ಇರುತ್ತೋ ಅದೇ ರೀತಿ ಸಿನಿಮಾಗಳು ಕೂಡ ಬರ್ತಾ ಇದೆ. ಹಳೇದೇ ಓಲ್ಡ್ ಇಸ್ ಗೋಲ್ಡ್ ಅಂತೀವಲ್ಲ.
ಸ್ಟಾರ್ ಹೀರೋಗಳಿದ್ರೆ ಮಾತ್ರ ನಾವು ಥಿಯೇಟರ್ಗೆ ಬರ್ತೀವಿ ಅನ್ನುವಂಥದ್ದು ಒಂದು ಪ್ರೇಕ್ಷಕರ ಮನಸ್ಥಿತಿಗೆ ಬಂದಿದೆ. ಜೊತೆಗೆ ಈಗ ದರ್ಶನ್ ಅವರು ಸಹ ಜೈಲಲ್ಲಿ ಇರುವಂತದ್ದು ಅವ್ರ ಅಭಿಮಾನಿಗಳಿಗೂ ಬೇಸರ ಆಗಿರುವಂತದ್ದು. ನಿಮ್ಮ ರಿಯಾಕ್ಷನ್? ಏನು ಮಾಡೋಕ್ಕಾಗತ್ತೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅವರ ಅಭಿಮಾನಿಗಳಿಗೆ ಸದ್ಯಕ್ಕೆ ಶಾಂತ ರೀತಿಯಿಂದ ವರ್ತಿಸ್ತಾ ಇಲ್ಲ, ಏನಾದರೂ ನಿಮ್ಮ ಕಡೆಯಿಂದ ಕಿವಿ ಮಾತು? ಕಾನೂನಿಗಿಂತಲೂ ದೊಡ್ಡವ್ರು ಯಾರೂ ಇಲ್ಲ ಅಲ್ವಾ, ಎಲ್ಲರೂ ಕಾನೂನು ಚೌಕಟ್ಟಲ್ಲೇ ಕೆಲಸ ಮಾಡಬೇಕು. ಥ್ಯಾಂಕ್ ಯು ಸರ್. ಇದೆಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ರವಿಚಂದ್ರ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.